ನೀವು ಯಾಕೆ ಏನೋ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತಿಲ್ಲ ಅಂತ ನಾನು ನಿಮಗೆ ಈ ರೀಲಲ್ಲಿ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ನೀವು ಬಿಗಿನರ್ ಟ್ರೇಡರ್ ಆಗಿದ್ದರೆ ನೀವು ಬ್ರೇಕ್ಔಟ್ಗೆ ಅಥವಾ ಪ್ರೈಸ್ ಆ್ಯಕ್ಷನಲ್ಲಿ ನೀವು ಟ್ರೇಡ್ ಮಾಡ್ತಾ ಇರ್ತೀರ. ಅಂದರೆ ಇವಾಗ ನೀವು ಇಲ್ಲಿ ಇದು ನಿಮಗೆ ಸಪೋರ್ಟ್ ಆಗುತ್ತೆ, ನೀವು ಇದು ಸಪೋರ್ಟು ಮತ್ತು ನಿಮಗೆ ಇದು ರೆಸಿಸ್ಟೆನ್ಸ್. ಇದು ನಿಮಗೆ ರೆಸಿಸ್ಟೆನ್ಸ್ ಅಲ್ವಾ, ಇದು ರೆಸಿಸ್ಟೆನ್ಸ್ ಅಂದ್ಕೊಂಡು ಟ್ರೇಡ್ ಮಾಡ್ತೀರಾ. ಇಲ್ಲಿ ನೀವು ಈ ಸಪೋರ್ಟ್ ಬ್ರೇಕ್ಔಟ್ ಕೊಟ್ಟರೆ ನೀವು ಟ್ರೇಡ್ ಆಗ್ತೀರಾ. ರೀಟೇಲರ್ಸು ಅಂದರೆ ನಾವು ರೀಟೇಲರ್ಸ್ ಏನು ಮಾಡ್ತೀರಿ, ಸಪೋರ್ಟ್ಗೆ ಬ್ರೇಕ್ ಕೊಟ್ಟರೆ ಟ್ರೇಡ್ ಆಗ್ತೀರಿ. ಆದರೆ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಏನು ಮಾಡ್ತಾರೆ, ಅವರು ನಿಮ್ಮ ಸ್ಟಾಪ್ ಲಾಸ್ನ ಅಂಟ್ ಮಾಡ್ತಾರೆ. ಅಂದರೆ ನೀವು ಇಲ್ಲೇನಾದರೂ ಟ್ರೇಡ್ ಹಾಕಿದರೆ ಆ ಕ್ಯಾಂಡಲ್ ಲೈನ ನೀವು ಸ್ಟಾಪ್ ಲಾಸ್ ಇಟ್ಟಿರ್ತೀರ. ಅಂದರೆ ಈ ಕ್ಯಾಂಡಲ್ ನಿಮಗೆ ಸ್ಟಾಪ್ ಲಾಸ್ ಇರುತ್ತೆ ಇದರಲ್ಲಿ, ಅಥವಾ ಈ ಕ್ಯಾಂಡಲ್ ಲೈನ ನೀವು ಸ್ಟಾಪ್ ಲಾಸ್ ಇಕ್ಕಿರ್ತೀರ ಅಲ್ವಾ. ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸು ಮತ್ತು ಬ್ಯಾಂಕು ಮತ್ತು ದೊಡ್ಡ ದೊಡ್ಡ ಟ್ರೇಡರ್ಸ್ ಏನು ಮಾಡ್ತಾರೆ, ಅವರು ಪ್ರೈಸ್ ಆ್ಯಕ್ಷನ್ ಕೂಡ ಫಾಲೋ ಮಾಡ್ತಾರೆ, ಅವ್ರು ಬೇರೆ ಕಾನ್ಸೆಪ್ಟ್ಸ್ ಕೂಡ ಫಾಲೋ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ನಿಮ್ಮ ಸ್ಟಾಪ್ ಲಾಸ್ನ ಅಂಟ್ ಮಾಡಬೇಕು. ಇವಾಗ ಮಾರ್ಕೆಟ್ ಒಂದು ದೊಡ್ಡ ಮೂವ್ಮೆಂಟ್ ಕೊಡಬೇಕಂದ್ರೆ ಲಿಕ್ವಿಡಿಟಿ ಬೇಕು. ಸೊ ಅವಾಗೇನು ಮಾಡ್ತಾರೆ, ಇಲ್ಲಿ ನೋಡಿ ನೀವು ಕೆಳಗಡೆ ಸೆಲ್ಲಿಂಗ್ ಪ್ರೆಷರ್ ಇದೆ, ಬೈಯರ್ಸು ಮಾರ್ಕೆಟ್ನ ಮೂವ್ ತೊಗೊಂಡೋಗ್ತಾ ಇದ್ದಾರೆ. ಅಂದರೆ ಇದು ಯಾರಂದರೆ ರೀಟೇಲರ್ಸು ಮಾರ್ಕೆಟು ದೊಡ್ಡ ದೊಡ್ಡ ಪ್ಲೇಯರ್ಸು ಮಾರ್ಕೆಟ್ನ ಮೇಲೆ ತೊಗೊಂಡೋಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಸ್ಟ್ರಾಂಗಾಗಿ ಒಂದು ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕ್ವರೆಗೂ ಮಾರ್ಕೆಟ್ ಹೋಗುತ್ತೆ. ಇಲ್ಲಿ ಕರ್ಕೊಂಡೋಗಿ ಏನಾಗುತ್ತೆ, ರೀಟೇಲರ್ಸ್ ಇಲ್ಲಿ ಟ್ರೇಡ್ ಹಾಕಿದ್ಮೇಲೆ ಇಲ್ಲಿವರೆಗೂ ಮಾರ್ಕೆಟ್ ಬಂದು ಪ್ಯಾನಿಕ್ ಆಗಿ ಇನ್ನೂ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಮಾರ್ಕೆಟ್ ಏನಾಗುತ್ತೆ, ರಿವರ್ಸಲ್ ಆಗಿ ಎಲ್ಲ ಸ್ಟಾಪ್ ಲಾಸು ಹಿಟ್ ಮಾಡುತ್ತೆ. ಇವಾಗ ಮತ್ತೆ ಒಂದು ಸುಮ್ಮನೆ ಫೇಕ್ ಮೂವ್ ಕೊಡುತ್ತೆ ಇಲ್ಲಿ ಸೆಲ್ಲಿಂಗು. ಆಮೇಲೆ ಏನು ಮಾಡುತ್ತೆ, ಇಲ್ಲಿಗೆ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲೊಂದು 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇದೆ. ಇಲ್ಲಿ ಬಂದು ಮಾರ್ಕೆಟ್ ಏನಾಗುತ್ತೆ, ಎಲ್ಲರದ್ದು ಸ್ಟಾಪ್ ಲಾಸ್ ಅಂಟಾದ್ಮೇಲೆ ಅಲ್ಲಿಂದ ಈಸಿಯಾಗಿ ಫಾಲ್ ಆಗುತ್ತೆ. 1:3 ರೇಷಿಯೋ ಸಿಗುತ್ತೆ. ಈ ಥರ ರೀಟೇಲರ್ಸು ಟ್ರ್ಯಾಪ್ ಆಗೋದು ಗೊತ್ತಾಯ್ತಲ್ವಾ. ಈ ಥರ ಟ್ರ್ಯಾಪ್ ಆಗಿ ಎಷ್ಟೊಂದು ಜನ ದುಡ್ಡು ಕಳ್ಕೊಳೋದು. ಸೊ ಈ ಥರ ನೀವೇನಾದರೂ ಕಾನ್ಸೆಪ್ಟ್ಸು ಟ್ರ್ಯಾಪ್ ಆಗೋದನ್ನು ಅವಾಯ್ಡ್ ಮಾಡಬೇಕಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ನಾನು ನಿಮಗೆ ಡೈಲಿ ವೀಡಿಯೋಸ್ ಹಾಕ್ತೀನಿ ಯಾವ ಥರ ಸ್ಮಾರ್ಟಾಗಿ ಟ್ರೇಡ್ ಮಾಡಬೇಕಂತ.